ನಮಸ್ಕಾರ ಎಲ್ರಿಗೂ. ನಿನ್ನೆ ಆರಭಿ ರಾಗದ ಪಲ್ಲವಿಯ ಒಂದು ಸಾಲನ್ನು ತಗೊಂಡು ಅದರ ಎರಡು ಪಾಠಾಂತರದ ಎರಡು ವಿಭಾಗಗಳನ್ನು ನಾನು ಹೇಳಿದ್ದೆ. ಕೆಲವರು ಮನಸ ಎಂಬುದಾಗಿ ಹಾಡ್ತಾರೆ, ಕೆಲವರು ಪ್ರಣವ ಸೇರಿಸಿ ಹಾಡ್ತಾರೆ. ಇವತ್ತು ಆರಭಿ ರಾಗದ ಅದೇ ಕೃತಿಯ ಅನುಪಲ್ಲವಿಯಲ್ಲಿ ಗಮನಿಸೋಣ. ವೇದ ಪುರಾಣಾಗಮ ಶಾಸ್ತ್ರಾದುಲಕಾಧಾರಮೈನ ಎಂಬುದಾಗಿ ಕೆಲವರು ಹಾಡ್ತಾರೆ. ವೇದಾಗಮ ಶಾಸ್ತ್ರ ಪುರಾಣಾದುಲಕಾಧಾರಮೈನ ಎಂಬುದಾಗಿ ಹಾಡ್ತಾ ಬಂದಿದ್ದಾರೆ. ಇದು ಯಾವುದು ಮೂಲ, ಯಾವುದು ಸರಿ ಎಂಬುದಕ್ಕೆ ನಮಗೆ ಯಾವ ಒಂದು ಆಧಾರವೂ ಇಲ್ಲ. ಆದರೂ ಎಲ್ಲರೂ ಒಪ್ಕೊಂಡು ಬಂದಿದ್ದಾರೆ. ಕೆಲವರು ವೇದ ಪುರಾಣಾಗಮ ಶಾಸ್ತ್ರಾದುಲಕಾಧಾರಮೈನ, ಟಿ ಕೆ ಗೋವಿಂದರಾವ್ ಅವರ ಪುಸ್ತಕದಲ್ಲೂ ಆ ರೀತಿಯ ಕೊಟ್ಟಿದ್ದಾರೆ. ಆದರೆ ಬಾಲಮುರಳಿ ಕೃಷ್ಣ ಅಂತಹ ಮೇಧಾವಿ ದಿಗ್ಗಜರು ಕೂಡ ವೇದಾಗಮ ಶಾಸ್ತ್ರ ಪುರಾಣಾದುಲಕಾಧಾರಮೈನ ಎಂಬುದಾಗಿ ಹೇಳಿದ್ದಾರೆ. ಬಟ್ ಈ ಎರಡರಲ್ಲೂ ಕೂಡ ಇಲ್ಲಿ ಯಾವುದೇ ಸಂಪೂರ್ಣವಾಗಿ ಅರ್ಥದಲ್ಲಿ ಯಾವ ದೋಷವೂ ಕಾಣೋದು ನಮಗೆ ತಿಳಿದಿರಬೇಕು. ನಿಮ್ಮ ಪಾಠಾಂತರ ಏನು ಅಂತ ಹೇಳ್ತೀರಾ? ಥ್ಯಾಂಕ್ ಯು. ಇದೇ ರೀತಿಯಾಗಿ ನಾನು ಹಲವಾರು ಕೃತಿಗಳ ಸಾಹಿತ್ಯದಲ್ಲಿ ಕೆಲವು ಅಂಶಗಳನ್ನು ಪ್ರತಿದಿನ ಒಂದು ಅಥವಾ ಎರಡು ವಿಡಿಯೋಗಳ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.